ಸ್ನೇಹಿತರೆ, ಟೆಕ್ ಇನ್ ಡ್ರೈವಿಂಗ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಮರಳಿ ಸ್ವಾಗತ. ನಾನು ನಿಮ್ಮ ಪ್ರಜ್ವಲ್ ನಾಯಕ್. ಸ್ನೇಹಿತರೆ, ಕಾಲ ಬದಲಾದಂತೆ ಜೀವನ ಶೈಲಿ, ಬದುಕುವ ಸ್ಟೈಲ್ ಬದಲಾಗುತ್ತಾ ಹೋಗುತ್ತೆ ಮತ್ತು ಬದುಕುವ ರೀತಿಯಲ್ಲಿ ಅಭಿವೃದ್ಧಿ ಆಗುತ್ತಾ ಹೋಗುತ್ತೆ. ಅಂತೆಯೇ ನೀವು ಜಗತ್ತಿನಲ್ಲಿ ಮೊದಲ ಬಾರಿಗೆ ಆವಿಷ್ಕರಿಸಿದ ಕಾರನ್ನು ಗಮನಿಸಿ. ಈ ಒಂದು ಕಾರ್ ಮುಂದೆ ಹೋಗಲು ಮತ್ತು ಓಡಾಡಲು ಅಷ್ಟೇ ಸೀಮಿತವಾಗಿತ್ತು. ತದನಂತರದಲ್ಲಿ ಅದರಲ್ಲೂ ಸಹ ಅಭಿವೃದ್ಧಿಪಡಿಸುತ್ತಾ ಈಗೀಗ ಬಿಡುಗಡೆಯಾಗುವ ಕಾರ್ಗಳಂತೂ ಡ್ರೈವರ್ ಇಲ್ಲದೆಯೇ ಸ್ವಯಂಚಾಲಿತವಾಗಿ ನಿಮ್ಮನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುತ್ತೆ ಸ್ನೇಹಿತರೆ. ಹಾಗೆಯೇ ನೀವು ಈಗೀಗ ಲಾಂಚ್ ಆಗುತ್ತಿರುವ ಕಾರ್ಗಳಲ್ಲಿ ವೆಂಟಿಲೇಟೆಡ್ ಸೀಟ್ಸ್ ಎನ್ನುವ ಫೀಚರ್ಸ್ ಹೊಂದಿರುವುದನ್ನು ಗಮನಿಸಿದ್ದೀರಾ ಎಂದುಕೊಳ್ಳುತ್ತೇನೆ. ಈ ವೆಂಟಿಲೇಟೆಡ್ ಸೀಟ್ಸ್ ಎಂದರೇನು, ಇದರಿಂದ ನಮಗೇನು ಉಪಯೋಗ ಹಾಗೂ ಇದು ಹೇಗೆ ವರ್ಕ್ ಆಗುತ್ತೆ ಎನ್ನುವುದನ್ನು ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಈ ವೆಂಟಿಲೇಟೆಡ್ ಸೀಟ್ಸ್ಗಳು ಹೇಗೆ ವರ್ಕ್ ಆಗುತ್ತೆ ಎನ್ನುವುದನ್ನು ನೋಡೋದಾದರೆ ಇದು ಬಹಳ ಸರಳ ವಿಧಾನವಾಗಿದೆ. ಈ ಒಂದು ಸೀಟ್ಸ್ಗಳಲ್ಲಿ ನಾವು ಕೂರುವ ಮತ್ತು ಬೆನ್ನನ್ನು ಚಾಚುವ ಭಾಗಗಳು ಸಣ್ಣ ಸಣ್ಣ ಪ್ಲಾಸ್ಟಿಕ್ನಿಂದ ಮಾಡಿದ ರಂಧ್ರಗಳನ್ನು ಒಳಗೊಂಡಿರುತ್ತೆ. ಹಾಗೂ ಈ ಸೀಟ್ಸ್ಗಳಲ್ಲಿ ಅಂತರ್ನಿರ್ಮಿತ ಫ್ಯಾನ್ಗಳನ್ನು ಒಳಗೊಂಡಿದ್ದು ಈ ಫ್ಯಾನ್ಗಳು ವಿದ್ಯುತ್ ಮೋಟಾರುಗಳಿಂದ ಚಾಲಿತವಾಗಿದೆ. ಈ ಫ್ಯಾನ್ಗಳು ಸೀಟಿನ ಮೂಲಕ ಗಾಳಿಯನ್ನು ಪ್ರಸರಿಸುತ್ತೆ. ಅದರಲ್ಲೂ ಕೆಲವು ಉನ್ನತ ಮಟ್ಟದ ಕಾರುಗಳಲ್ಲಿ ಥರ್ಮೋ ಎಲೆಕ್ಟ್ರಿಕ್ ಕೂಲಿಂಗ್ ಎಂಬ ಹೆಚ್ಚಿನ ವೈಶಿಷ್ಟ್ಯದೊಂದಿಗೆ ಗಾಳಿ ತುಂಬಿದ ಸೀಟ್ಸ್ಗಳನ್ನು ನೀಡುತ್ತಾರೆ. ಇದರಲ್ಲಿ ಥರ್ಮೋ ಎಲೆಕ್ಟ್ರಿಕ್ನ ಮೂಲಕ ಗಾಳಿಯನ್ನು ತಂಪಾಗಿಸಿ ಸೀಟನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಣ್ಣಗಿರಿಸುತ್ತೆ ಸ್ನೇಹಿತರೆ. ಇದರ ಪ್ರಯೋಜನದ ಕಡೆ ನೋಡೋದಾದರೆ ಗಾಳಿಯು ಸೀಟ್ಸ್ನ ಒಳಗಿನ ತೇವಾಂಶವನ್ನು ಆವಿಯಾಗಿಸುವ ಮೂಲಕ ಸೀಟನ ಶಾಖವನ್ನು ಕಡಿಮೆಗೊಳಿಸಿ ತಂಪಾಗಿರಿಸುತ್ತದೆ ಸ್ನೇಹಿತರೆ. ಇದರಿಂದ ಪ್ರಯಾಣಿಕರಿಗೆ ಹೀಟ್ ಆಗುವುದು ಮತ್ತು ಬೆವರುವುದು ಕಡಿಮೆಯಾಗುತ್ತದೆ. ಹಾಗೂ ಸ್ನೇಹಿತರೆ, ಬಿಸಿ ವಾತಾವರಣದಲ್ಲೂ ಸಹ ಆರಾಮದಾಯಕ ಚಾಲನಾ ಅನುಭವವನ್ನು ಒದಗಿಸುತ್ತದೆ. ಸ್ನೇಹಿತರೆ, ವೆಂಟಿಲೇಟೆಡ್ ಸೀಟ್ಸ್ಗಳು ಈ ರೀತಿಯಾಗಿ ನಮಗೆ ಪ್ರಯೋಜನಕಾರಿಯಾಗಿದೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟವಾಗಿದ್ದಲ್ಲಿ ಈಗಲೇ ಲೈಕ್ ಮಾಡುವ ಮೂಲಕ ನಮಗೆ ಸಪೋರ್ಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.